ನಮಸ್ಕಾರ ವೀಕ್ಷಕರೇ, ಪಾಕಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಿಕ್ಸ್ ಮೀನು ಸಾರನ್ನು ಮಾಡ್ತಾಯಿರೋದು. ಅಂದರೆ ಮಿಕ್ಸ್ ಮೀನು ಅಂದರೆ ಎಲ್ಲ ಥರದ ಮೀನಿರುತ್ತೆ, ಸಣ್ಣ ಸಣ್ಣ ಮೀನಿದು. ಈ ಮಳೆಗಾಲದಲ್ಲಷ್ಟೇ ಸಿಗುತ್ತೆ. ಇದು ತುಂಬಾ ಟೇಸ್ಟಿಯಾಗಿ ಫ್ರೆಶ್ ಆಗಿರುತ್ತೆ. ಮತ್ತು ಇದು ದೋಣಿಯಲ್ಲಿ ಹಿಡ್ಕೊಂಡು ಬರ್ತಾರೆ ಬಲೆ ಹಾಕಿ. ಆವಾಗಿಂದ ಆವಾಗೆ ಅದನ್ನು ಸ್ಟೋರೇಜ್ ಮಾಡಲ್ಲ, ಏನಿಲ್ಲ. ಫ್ರೆಶ್ ಆಗಿ ತಾಜಾ ಆಗಿರುವಂಥ ಮೀನಿದು. ಇದರಲ್ಲಿ ಎಲ್ಲ ಥರದ ಮೀನಿರುತ್ತೆ ನೋಡಿ. ಇದಕ್ಕೆ ನಮ್ಮ ಕಡೆ ಒಂದಕ್ಕೆ ಎಸಿಡಿ ಮೀನು ಅಂತಾರೆ, ಇನ್ನೊಂದು ಸ್ವಲ್ಪ ಬಂಗಡಿ ಮೀನು, ಸಣ್ಣ ಬಂಗಡಿ ಮೀನು ಇದೆ, ಆನಂತರ ಅಂಬರ್ಕಿ ಮೀನಿದೆ. ಹೀಗೆ ಅದರ ಹೆಸರೆಲ್ಲ ನಮ್ಮ ಹಳ್ಳಿಯಲ್ಲಿ ಹೇಳುವ ಭಾಷೆಯಲ್ಲಿ ನಾನು ಹೇಳ್ತಾ ಇರೋದು. ನನಗೆ ಕರೆಕ್ಟಾಗಿ ಇವು ಹೆಸರು ಗೊತ್ತಿಲ್ಲ. ಇನ್ನೊಂದು ಅಡು ಮೀನು ಇದೆ. ಎಲ್ಲ ಮೀನಿರುತ್ತೆ, ಕೊಡ್ಡಾಯಿ ಮೀನಿರುತ್ತೆ. ಇದನ್ನು ನಾನು ಕ್ಲೀನ್ ಮಾಡಿ ವಾಶ್ ಮಾಡ್ಕೊಂಡಿದ್ದೆ. ಈ ರೀತಿ ಮೀನು ಎಲ್ಲ ಕಡೆ ಸಿಗುತ್ತೆ, ತಗೊಬಂದರೆ. ಇವಾಗಂತೂ ಫ್ರೆಶ್ ಆಗಿರುತ್ತೆ ಮಳೆಗಾಲದಲ್ಲಿ. ಒಮ್ಮೆ ಈ ರೀತಿ ಸಾರು ಮಾಡ್ಕೊಳ್ಳಿ, ತುಂಬ ರುಚಿಯಾಗಿ ಬರುತ್ತೆ. ಇದಕ್ಕೆ ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕಿ ಒಂದು 10-20 ನಿಮಿಷ ಇದನ್ನು ಸೈಡಲ್ಲಿ ಇಡ್ತೇನೆ. ಈಗ ಮಸಾಲೆಯನ್ನು ರುಬ್ಕೊಳ್ಳೋಣ. ನಾನಿಲ್ಲಿ ಒಂದು ಟೊಮೆಟೊವನ್ನು ಇದನ್ನು ಅಂದರೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೀರಲ್ಲಿ ಹಾಕಿ ಒಂದು 5 ನಿಮಿಷ ಇದನ್ನು ಬೇಯಿಸ್ಕೊಳ್ತೇನೆ, ಮೆತ್ತಗಾಗುವ ಹಾಗೆ. ಇಲ್ಲಿ ಮಸಾಲೆ ರುಬ್ಬಲಿಕ್ಕೆ 1 ಬೌಲ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿ, ಒಂದು ಸಣ್ಣ ನಿಂಬೆ ಹುಳಿ ಗಾತ್ರದ ಹುಣಸೆ ಹುಳಿ, ಒಂದು 5-6 ಎಸಳು ಬೆಳ್ಳುಳ್ಳಿ, ಒಂದು 7-8 ಬ್ಯಾಡಗಿ ಮೆಣಸಿನ್ಕಾಯನ್ನು ತೆಗೆದಿಟ್ಕೊಂಡಿದ್ದೆ. ಅಲ್ಲಿ ಒಂದು ಅರ್ಧ kg ಆಗುವಷ್ಟು ಫಿಶ್ ಇದೆ, ಅದಕ್ಕೆ ಹಾಕುವಂಥ ಮಸಾಲೆಗಳಿವು. ಅದನ್ನು ನೀವು ಜಾಸ್ತಿ ಬೇಕನ್ನಿಸಿದರೆ ಮಸಾಲೆ ಜಾಸ್ತಿ ಪ್ರಮಾಣದಲ್ಲಿ ಜಾಸ್ತಿನೇ ಹಾಕ್ಕೊಳ್ಬೋದು. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನು ಹಾಕಿದ್ದೆ. ನಂತರ ಕೊತ್ತಂಬರಿ ಕಾಳನ್ನು ಹಾಕ್ತಾ ಇರೋದು ನಾನಿಲ್ಲಿ. 1 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು, 1/4 ಚಮಚ ಜೀರಿಗೆ ಹಾಕಿದ್ದೆ, ಒಂದು 10-20 ಮೆಂತ್ಯ ಕಾಳು. ಎಲ್ಲ ಮಸಾಲೆಯನ್ನು ಹುರಿದಿರುವಂಥ ಮಸಾಲೆಗಳಿವು. ಆನಂತರ 1 ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೆ ನೋಡಿ. ಈಗ ಮಿಕ್ಸಿ ಬೌಲಿಗೆ ಹಾಕ್ಕೊಳ್ಳೋಣ ಇವನ್ನೆಲ್ಲವನ್ನು. ಅದೇ ರೀತಿ ಟೊಮೆಟೊ ಕೂಡ ಬೆಂದಿದೆ, ತಣ್ಣಗಾದ ನಂತರ ಅದನ್ನು ಕೂಡ ಹಾಕ್ಕೊಳ್ತಾ ಇರೋದು. ಈಗ ನೈಸಾಗಿ ಈ ಮಸಾಲೆಯನ್ನು ರುಬ್ಕೊಳ್ಬೇಕು. ಎಷ್ಟು ನೈಸ್ ಆಗುತ್ತೆ ಅಷ್ಟು ನೈಸಾಗಿ ರುಬ್ಕೊಳ್ಳಿ. ತುಂಬಾ ಸಿಂಪಲಾಗಿ ಪಟ್ಟಂತೆ ಮಾಡ್ಕೊಳ್ಳುವಂಥ ಒಂದು ರೆಸಿಪಿ ಇದು. ನೀವೊಮ್ಮೆ ಈ ಮೀನಂತಲ್ಲ, ಬೇರೆ ಯಾವುದೇ ಫಿಶ್ ತೊಗೊಬಂದರೂ ಖಂಡಿತ ಇದೇ ಮಸಾಲೆ ಹಾಕಿ, ತುಂಬ ಟೇಸ್ಟ್ ಕೊಡುತ್ತೆ. ತುಂಬಾ ಸಿಂಪಲಾಗಿ ಟೇಸ್ಟಿಯಾಗಿ ಬರುತ್ತೆ. ಈಗ ಮಸಾಲೆಯನ್ನು ರುಬ್ಬಿನ ಒಂದು ಪಾತ್ರೆ ಹಾಕ್ಕೊಂಡು ಇದರಲ್ಲಿ 1-2 ಚೂರು ಮೆಣಸಿನ್ಕಾಯಿ, ಆನಂತರ 1 ಹಸಿಮೆಣಸಿನ್ಕಾಯಿ, ಅರ್ಧ ಈರುಳ್ಳಿ, 1 ಟೊಮೆಟೊವನ್ನು ಹಾಕಿದ್ದೆ. ಚೆನ್ನಾಗಿ ಮಸಾಲೆಯನ್ನು ರೆಡಿ ಮಾಡಿಕೊಂಡು ಇದನ್ನು ಮಸಾಲೆಯನ್ನಷ್ಟೇ ಈಗ ಚೆನ್ನಾಗಿ ಬಿಸಿ ಅಂದರೆ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕು. ಮಸಾಲೆಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ನೋಡಿ, ಈಗ ಮಸಾಲೆ ಚೆನ್ನಾಗಿ ಕುದೀತಾ ಇದೆ. ಚೆನ್ನಾಗಿ ಮಸಾಲೆ ಕುದಿಸ್ಕೊಂಡು ಆನಂತರ ಫಿಶ್ ಹಾಕೋದ್ರಿಂದ, ಫಿಶ್ ಹಾಕಿಬಿಟ್ಟು ತುಂಬ ಹೊತ್ತು ಅದನ್ನು ಇದು ಮಾಡಬೇಕಂತೇನಿಲ್ಲ, ಕುದಿಸ್ಕೊಳ್ಬೇಕಂತೇನಿಲ್ಲ. ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಹಾಗಾಗಿ ಮಸಾಲೆಯನ್ನು ಫಸ್ಟಿಗೆ ನಾವು ಕುದಿಸ್ಕೊಂಡ್ರೆ ಚೆನ್ನಾಗಿ ಮಸಾಲೆ ಕುದ್ದಿರುತ್ತೆ. ಆನಂತರ ಮೀನು ಬೇಗನೆ ಬೆಂದುಬಿಡುತ್ತೆ. ಈಗ ಫಿಶ್ ಹಾಕಿದ ನಂತರ ಮತ್ತೆ ನಾನು ಅದನ್ನು ಕುದಿಸ್ಕೊಂಡು ಈ ಥರ ಅಲುಗಾಡಿಸ್ಕೊಳ್ತಾ ಇರಬೇಕು, ಯಾಕಂದರೆ ತಳ ಹಿಡಿಯುತ್ತೆ. ಸೌಟ್ ಹಾಕಿದರೆ ಸಣ್ಣ ಸಣ್ಣ ಮೀನಾಗಿರೋದ್ರಿಂದ ಕಟ್ಟಾಗಿ ಹೋಗುತ್ತೆ. ಹಾಗಾಗಿ ಆ ಕಡೆ ಈ ಕಡೆ ಹಿಡಿದುಬಿಟ್ಟು ನಾವು ಅಲುಗಾಡಿಸ್ಕೊಂಡ್ರೆ ಫಿಶು ಚೆನ್ನಾಗೇ ಬೇಯುತ್ತೆ. ನೋಡಿ, ಈಗ ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೆ ನಾನು. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಟೇಸ್ಟಿಯಾಗಿರುವಂಥ ಫಿಶ್ ಸಾರು ರೆಡಿಯಾಗಿದೆ. ಇದೇ ರೀತಿ ಹೊಸ ಹೊಸ ರುಚಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಯಾವುದೇ ಒಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಷನ್ ಬರುತ್ತೆ. ಸಿಂಪಲ್ಲಾಗಿ ಟೇಸ್ಟಿಯಾಗಿರುವಂಥ ಮಿಕ್ಸ್ ಮೀನು ಸಾರು ರೆಡಿಯಾಗಿದೆ. ಥ್ಯಾಂಕ್ ಯು.